ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಿ ಹಲಸಿನಣ್ಣನ್ನು ತಿಂದ ಮೇಲೆ ಬೀಜನ ಬಿಸಾಡ್ದಲೆ ಅದನ್ನು ಶೇಖರಿಸಿ ಇಟ್ಟು ಕೆಲವು ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದರಲ್ಲಿ ಇವತ್ತು ನಾನು ಮಾಡ್ತಿರೋದು ಪಲ್ಯ. ಹಲಸಿನ ಬೀಜಗಳಲ್ಲಿ ಪೋಷಕಾಂಶ ತುಂಬ ಇರುತ್ತೆ, ಅದರಲ್ಲೂ ಕಬ್ಬಿಣ ಅಂಶ ಅಂತೂ ತುಂಬ ಜಾಸ್ತಿ ಇರುತ್ತೆ. ಹಲಸಿನ ಬೀಜನ ಒಣಗಿಸಿ ಶೇಖರಿಸಿಟ್ಕೋಬೋದು. ಕೆಲವು ಸಾರಿ ಇದನ್ನು ಮಣ್ಣನ್ನು ಸ್ವಲ್ಪ ಮೇಲ್ಗಡೆ ನೀರು ಮತ್ತು ಮಣ್ಣನ್ನು ಹಾಕಿ ಕಲಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡು ಉಪಯೋಗಿಸ್ಬೇಕಾದ್ರೆ ತೊಳ್ಕೊಂಡು ಅಡುಗೆಗೆ ಉಪಯೋಗಿಸ್ಬೋದು. ಆವಾಗ ಇದನ್ನು 1 ವರ್ಷದ ತನಕ ಶೇಖರಿಸಿಟ್ಕೋಬೋದು. ಈ ಥರ ಇಟ್ಕೊಂಡ್ರೆ ಹಲಸಿನಣ್ಣು ತಿಂದಮೇಲೆ ಬೀಜನೆಲ್ಲ ಹಾಗೇ ಗಾಳಿನಲ್ಲಿ ಆರ್ಲಿಕ್ಕೆ ಬಿಟ್ಟಿದ್ದೆ. ಅದರಲ್ಲಿ ಒಂದು 10 ಬೀಜನ ಕುಕ್ಕರಿಗೆ ಹಾಕಿ ಅದು ಬೇಯಲಿಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 3ರಿಂದ 4 ವಿಷಲು ಕೂಗಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಹೀಗೇ ತಿನ್ಬೋದು. ಒಂದು ಸ್ವಲ್ಪ ಶೇಂಗಾ ತಿಂದಂಗೆ ಆಗುತ್ತೆ. ಇದು ತಣ್ಣಗಾಗಲಿ. ಈಗ ಇದ್ರದ್ದು ಮೇಲ್ಗಡೆದು ಈ ಥರ ಕೆಂಪುದು ಸಿಪ್ಪೆನ ಸುಲ್ಕೋಬೋದು. ಬೇಕಿದ್ರೆ ಸುಲ್ಕೊಳ್ರಿ, ಇಲ್ಲ ಅದಿದ್ರೇನೂ ಪಲ್ಯಕ್ಕೇನೂ ತೊಂದರೆ ಆಗಲ್ಲ, ಸುಲಭವಾಗಿ ಬರುತ್ತೆ. ಮಳೆಗಾಲದಲ್ಲಿ ಕೆಂಡದಲ್ಲಿ ಸುಟ್ಕೊಂಡು ಈ ಹಲಸಿನ ಬೀಜನ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಂದಿರೋ ಹಲಸಿನ ಬೀಜನ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ದೀನಿ. ಇದು ಖಾರ ತುಂಬ ಕಡಿಮೆ ಇದೆ. ಆಮೇಲೆ ಈ ಹಲಸಿನ ಬೀಜ ಇದೆಯಲ್ಲ ಅದು ಸ್ವಲ್ಪ ಸಿಹಿ ಇರುತ್ತೆ. ಹಾಗಾಗಿ ಒಂಚೂರು ಖಾರ ಮುಂದಿದ್ದರೆ ಈ ಪಲ್ಯ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ನಾನು ಮಾಡ್ತಿರೋ ಪಲ್ಯ ಒಂದು 2 ತಿನ್ನೋವಷ್ಟು ಆಗುತ್ತೆ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. 2 ಟೊಮೊಟೊನ ಕಟ್ ಮಾಡಿ ಹಾಕಿ ಅದನ್ನು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಟೊಮೊಟೊ ಬೇಗ ಬೇಯಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕಬೇಕು, ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಎಲ್ಲ ಮೆತ್ತಗಾಗೋ ತನಕ ಇದನ್ನು ಬೇಯಿಸಬೇಕು. ಈಗ ಟೊಮೊಟೊ ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನ ಬೀಜನ ಹಾಕ್ತಾಯಿದ್ದೀನಿ. ಹಲಸಿನಣ್ಣಿನ ಸೀಸನ್ನಲ್ಲಿ ಹಳ್ಳಿಗಳಲ್ಲಂತೂ ಬೀಜ ವೇಸ್ಟ್ ಮಾಡ್ತಿರಲಿಲ್ಲ. ಈ ಥರ ಪಲ್ಯಗಳು ಸಾರುಗಳಿಗೆ ಎಲ್ಲ ಹಾಕ್ತಾಯಿದ್ರು. ಈ ಪಲ್ಯ ರೊಟ್ಟಿ ಚಪಾತಿ ಜೊತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕ್ತಿದ್ದೀನಿ. ಯಾವ ನೀರು ಅಂದರೆ ಹಲಸಿನ ಬೀಜನ ಬೇಯಿಸ್ಕೊಳ್ಳಿಕ್ಕೆ ನೀರು ಹಾಕಿದ್ನಲ್ಲ ಆ ನೀರನ್ನು ತೆಗೆದಿಟ್ಟಿದ್ದೆ, ಅದನ್ನೇ ಇದಕ್ಕೆ ಹಾಕ್ತಿದ್ದೀನಿ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕಾಯಿ ತುರಿ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ನಾನೊಂದು 2 ಸ್ಪೂನ್ನಷ್ಟು ಕಾಯಿ ತುರಿ ಹಾಕಿ ಒಂದು 2-3 ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 1.5 ಟೀ ಸ್ಪೂನ್ನಷ್ಟು ಕುರ್ಷಾಣಿ ಪುಡಿ ಹಾಕ್ತಿದ್ದೀನಿ. ಕುರ್ಷಾಣಿ ಅಂದರೆ ಹುಚ್ಚೆಳ್ಳು ಅಂತಾರಲ್ಲ ಕೆಲವು ಕಡೆ, ಅದ್ರದ್ದು ಪೌಡ್ರ್ ಇದು. ಕುರ್ಷಾಣಿನ ಹುರಿದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಹುರ್ಗಡ್ಲೆ, ಒಂದು 2 ಸ್ಪೂನ್ನಷ್ಟು ಜೀರಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಕೆಲವು ಪಲ್ಯಗಳಿಗೆ ಹಾಕ್ತೀನಿ. ಪಲ್ಯ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಕುರ್ಷಾಣಿ ಪುಡಿನ ಮಾಡೋದು ಹೇಗೆ ಅಂತೇಳಿ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಪಲ್ಯ ಎಲ್ಲ ಚೆನ್ನಾಗಿ ಕುದ್ದು ಹೊಂದ್ಕೊಂಡಿದೆ. ಈಗ ಸ್ಟವ್ ಆಫ್ ಮಾಡಬೇಕು. ಇದನ್ನಿವತ್ತು ನಾನು ಜೋಳದ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಅಂತ ಹೇಳಿ ಮಾಡಿದ್ದೆ. ನೀವು ಯಾವ ರೊಟ್ಟಿ ಆದರೂ ಆಯಿತು, ಚಪಾತಿ ಆದರೂ ಆಯಿತು, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಹಲಸಿನ ಹಣ್ಣು ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲೂ ತಂದು ತಿಂತೀರಾ. ಅದ್ರ ಬೀಜ ವೇಸ್ಟ್ ಮಾಡ್ದಂಗೆ ಈ ಪಲ್ಯನ ನೀವು ಮಾಡಿ ನೋಡಿ. ಈ ಪಲ್ಯದ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.